ಎಲ್ರಿಗೂ ನಮಸ್ಕಾರ. ದಿನಾಂಕ 12/7/2025 ನಡೆದಂತ ಲೋಕ ಅದಾಲತ್ನಲ್ಲಿ ಸುಮಾರು ಕೇಸುಗಳು ಇತ್ಯರ್ಥಗೊಂಡಿದೆ. ಅವುಗಳ ಪೈಕಿ PLC ಮ್ಯಾಟರ್ಸ್ 4794 ಕೇಸುಗಳನ್ನು ನಾವು ಲೋಕ ಅದಾಲತ್ಗೆ ರೆಫರ್ ಮಾಡಿದೆ. ಆದರೆ 3271 ಕೇಸುಗಳು ಇತ್ಯರ್ಥಗೊಂಡಿವೆ. ಮತ್ತೆ ಪೆಂಡಿಂಗ್ ಕೇಸಸ್ ಈಗಾಗಲೇ ಬಾಕಿ ಇರುವಂತ ಕೇಸುಗಳಲ್ಲಿ 1,04,30 ಕೇಸುಗಳನ್ನು ಲೋಕ ಅದಾಲತ್ಗೆ ರೆಫರ್ ಮಾಡಿದ್ವಿ. ಆ ಕೇಸುಗಳ ಪೈಕಿ 98,160 ಕೇಸುಗಳು ಇತ್ಯರ್ಥಗೊಂಡಿವೆ. ಸೊ ಈ ಒಂದು ಕಳೆದ ಬಾರಿ ಕಂಪೇರ್ ಮಾಡಿದ್ರೆ ಈ ಸಲ ಚೆನ್ನಾಗಿ ಆಗಿವೆ. ಇದಕ್ಕೆಲ್ಲ ಬೆಂಬಲ ನಮ್ಮ ವಕೀಲರು ಹಾಗೂ ಕಕ್ಷಿಗಾರರು ಹಾಗೂ ಈ ಇತರ ಅಧಿಕಾರಿಗಳಾದಂತ ನಮ್ಮ ಜಿಲ್ಲೆಯ ಎಲ್ಲ ನ್ಯಾಯಾಧೀಶರುಗಳು, ವಕೀಲರು ಹಾಗೂ ಸಿಬ್ಬಂದಿಗಳು, ಮತ್ತೆ ಇತರ ಕಚೇರಿಗಳಾದಂತ ಪೊಲೀಸ್ ಇಲಾಖೆ, ಕಾರ್ಮಿಕ ಇಲಾಖೆ, ಅಬಕಾರಿ ಇಲಾಖೆ, ಕಂದಾಯ ಇಲಾಖೆ, ಜಿಲ್ಲಾಡಳಿತ, ಪಂಚಾಯತ್ ಹಾಗೂ ಬ್ಯಾಂಕ್ಗಳು ಇವರೆಲ್ಲ ಸೇರ್ಕೊಂಡು ನಾವು ಮತ್ತೆ ನ್ಯಾಯಾಲಯದೊಂದಿಗೆ ಎಲ್ಲ ಬಂದು ಎಲ್ಲ ರಾಜ್ಯಗಳು ಮಾಡಿಕೊಂಡು ಇಷ್ಟು ಕೇಸುಗಳನ್ನು ಇತ್ಯರ್ಥಗೊಳ್ಳಿಕ್ಕೆ ಸಾಧ್ಯ ಆಯ್ತು. ಇದೆಲ್ಲಾನು ಈ ನಮ್ಮ ಕಕ್ಷಿಗಾರರು ಹಾಗೂ ಕಕ್ಷಿಗಾರಗಳನ್ನು ರೆಪ್ರೆಸೆಂಟ್ ಮಾಡುವಂತ ಅಡ್ವೊಕೇಟ್ಸ್ ಬೆಂಬಲದಿಂದ ನಾವು ಇಷ್ಟೊಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಈ ಸಾಧನೆಗೆಲ್ಲಾನು ನಮ್ಮ ವಕೀಲರು ಹಾಗೂ ಕಕ್ಷಿಗಾರರು ಅಂತ ಹೇಳ್ಬೋದು. ಇದಕ್ ತಕ್ಕಂತೆ ನಮ್ಮ ಜಿಲ್ಲೆಯಲ್ಲಿರುವಂತ ಎಲ್ಲ ನ್ಯಾಯಾಧೀಶರು ಅವ್ರು ಮಾಡುವಂತ ಕೆಲಸದ ಒತ್ತಡದಲ್ಲಿ ಇದ್ರೂನು ಈ ಒಂದು ಇಷ್ಟೊಂದು ಕೇಸುಗಳನ್ನು ಇತ್ಯರ್ಥ ಮಾಡಿದ್ದಾರೆ. ಇದಕ್ಕೆಲ್ಲಾನು ಪ್ರತಿಯೊಬ್ಬರು ಬೆಂಬಲ ಬೇಕಾಗಿದೆ. ಅಂದ್ರೆ ನಮ್ಮ ಬೆಂಬಲ ಅವ್ರಿಗೂ ಬೇಕಾಗಿದೆ, ಅವ್ರ ಬೆಂಬಲ ನಮಗೂ ಬೇಕಾಗಿದೆ ಅನ್ನೋದು ಇಲ್ಲಿ ಅರ್ಥ ಆಗುತ್ತೆ. ಒಬ್ರಿಗೊಬ್ರು ನಾವು ಬೆಂಬಲಿಸ್ಕೊಂಡು ಮಾಡ್ಕೊಂಡು ಹೋದಾಗ ಎಂತ ಸಮಸ್ಯೆ ಇದ್ರೂನು ಅವುಗಳನ್ನ ನಾವು ಅದನ್ನ ಎಂಡ್ ಮಾಡ್ಬೋದು. ನಾವು ಬರೀ ಕೇಸ್ ಅಷ್ಟೇ ಎಲ್ಲ ಎಂಡ್ ಮಾಡೋದು, ಪೂರ್ತಿ ಆ ಸಮಸ್ಯೆಯನ್ನೇ ಎಂಡ್ ಮಾಡೋ, ಆ ಡಿಸ್ಪ್ಯೂಟ್ ಅನ್ನೇ ಎಂಡ್ ಮಾಡ್ಬೋದು ಅನ್ನೋದು ಈ ಲೋಕ ಅದಾಲತ್ನಲ್ಲಿ ಎಲ್ಲ ಜನಗಳಿಗೆ ಅರಿವು ಆಗ್ಲಿ ಅಂತ ಹೇಳಿ ನಾವು ಇಂಥ ಒಂದು ಲೋಕ ಅದಾಲತ್ಗಳಲ್ಲಿ ಇಂಥ ಕೇಸುಗಳನ್ನು ನಾವು ಇತ್ಯರ್ಥಗೊಳಿಸ್ತಾ ಇದ್ವಿ. ಮತ್ತೆ ಈ ಲೋಕ ಅದಾಲತ್ನಲ್ಲಿ ರಾಜಿ ಆಗುವ ಅಂತ ಕೇಸುಗಳನ್ನು ಮಾತ್ರನೇ ತಗೊಂಡು ನಾವು ರಾಜಿ ಮಾಡ್ತಿರೋದು. ಕೆಲವು ರಾಜಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವೆಲ್ಲ ಕೋರ್ಟ್ ಅಲ್ಲೇ ಇತ್ಯರ್ಥಗೊಳ್ಬೇಕು, ಜಡ್ಜ್ಮೆಂಟ್ ಆಗ್ಬೇಕು, ಡಿಸ್ಪೋಸಲ್ ಆಗ್ಬೇಕು. ಅವುಗಳನ್ನ ಬಿಟ್ಟು ರಾಜಿ ಮಾಡುವಂತ ಕೇಸುಗಳನ್ನ ತಗೊಂಡು ನಾವು ಈ ಲೋಕ ಅದಾಲತ್ ಮಾಡಿದ್ವಿ. ಮತ್ತೆ ನೆಕ್ಸ್ಟ್ ಲೋಕ ಅದಾಲತ್ ಬಂದ್ರೆ ಇದನ್ನ ಕ್ರಾಸ್ ಮಾಡ್ಬೇಕು ಅನ್ನೋದು ನಮ್ಮ ಒಂದು ಗುರಿ ಇದೆ. ಆ ಗುರಿಗೆಲ್ಲ ನೀವೆಲ್ಲ ಈ ದಿವಸ ಅಂದ್ರೆ 12/7/2025 ಯಾವ ರೀತಿ ಬೆಂಬಲ ಕೊಟ್ರು ಲೋಕ ಅದಾಲತ್ಗೆ, ಅದೇ ರೀತಿ ಮುಂದಿನ ಲೋಕ ಅದಾಲತ್ಗೂ ನಿಮ್ಮ ಬೆಂಬಲವೆಲ್ಲ ಬೇಕಾಗಿದೆ. ನೀವು ಸಹಕರಿಸಬೇಕಂತ ಹೇಳಿ ನನ್ನ ವಿನಂತಿ. ನಮಸ್ಕಾರ. ಸಾಕ.